ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಒಂದು ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾದಂಥ ಬಿಸಿಬೇಳೆ ಬಾತ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಬೋದು. ಆ್ಯಂಡ್ ನೋಡ್ತಾ ಇರ್ಬೋದು, ನಾನಿವತ್ತು 3 ಲೋಟ ಅಕ್ಕಿ, 1.5 ಲೋಟ ಬೇಳೆ. ಆ್ಯಂಡ್ ನಮ್ಮಲ್ಲಿ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ ಅಕ್ಕಿನ. ನಿಮ್ಮ ಮನೇಲಿ 4 ಜನ ಇದ್ದೀರ ಅಂದರೆ 1 ಲೋಟ ಅಕ್ಕಿ ಹಾಕೊಬೋದು, ಅರ್ಧ ಲೋಟ ಬೇಳೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ಒಗ್ಗರಣೆಗೆ ಇದೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸಿ ಅಂದರೆ ಕುಕ್ಕರ್ಗೆ ಏನೇನು ಹಾಕ್ಬೇಕಂದ್ರೆ ಬೇಳೆ, ಅಕ್ಕಿ, ನೀರು, ಕಡಲೆ ಬೀಜ ಮತ್ತು ಉಪ್ಪು ಇಷ್ಟನ್ನು ಹಾಕಿ, ತರಕಾರಿ ಇಷ್ಟನ್ನು ಹಾಕಿ ಕ್ಲೀನಾಗಿ ವಿಜಿಲ್ ಮುಚ್ಚಿಬಿಟ್ಟು ಮಾಡ್ಬೋದು. ಹಾಗೆ ಒಂದು ಕಡೆ ಕುಕ್ಕರ್ ಇಟ್ಕೊಂಡ್ಮೇಲೆ ನಂತರ ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೋಬೋದು. ನೀವು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿ ಇದ್ರೂ ಓಕೆ. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಸ್ಕಿಪ್ ಆಗಿದೆ. ಆ್ಯಂಡ್ ಅದು ಹಾಕಿದ ನಂತರ ಈರುಳ್ಳಿ, ಟೊಮೆಟೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಏನು ನೀವು ಹುಣಸೆಹಣ್ಣು ಮತ್ತು ಬೆಲ್ಲನ ನೆನೆಸ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕಿ ಎಲ್ಲ ಮಸಾಲೆ ಪೌಡರ್ ಎಲ್ಲ ಹಾಕಿದ ನಂತರ ನಿಮಗೆ ಎಕ್ಸ್ಟ್ರಾ ನೀರು ಬೇಕು ಅಂತ ಏನಾದರೂ ಅನಿಸಿದರೆ ನೀವು ಬಿಸಿ ನೀರನ್ನು ಸಪ್ರೇಟ್ ಕಾಯಿಸ್ಕೊಂಡು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ತಣ್ಣೀರು ಹಾಕ್ಕೊಂಡ್ರೆ ನಿಜವಾಗ್ಲೂ ಟೇಸ್ಟ್ ಹೊಂಟೋಗ್ಬಿಡುತ್ತೆ. ಏನಾದರೂ ಅಕಸ್ಮಾತ್ ನಿಮಗೆ ಕಡಿಮೆ ನೀರಿದೆ ಅಂತ ಅಂದರೆ ನೀವು ಬಿಸಿನೀರ ಕಾಯಿಸ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ನೋಡ್ಕೊಳ್ಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ, ತುಂಬ ಗಟ್ಟಿಯಾಗಿಬಿಡುತ್ತೆ ಆಮೇಲೆ ಆರಿದ್ಮೇಲೆ. ಆ್ಯಂಡ್ ನಾನು ಮೀಶೋದಲ್ಲಿ ಕಿಚನ್ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿತ್ತು, ಅದನ್ನು ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಇದು ಉಕ್ಸು ನಮಗೆ ಗೋಡೆಗೆ ಸುಮ್ಮನೆ ಮೊಳೆ ಹೊಡೆದು ಹಾಳು ಮಾಡೋಕ್ಕಿಂತ ಈ ಥರ ಉಕ್ಸ್ ಬರುತ್ತೆ. ಒಂದರಲ್ಲಿ ಸೆಟಪ್ಪಲ್ಲಿ 10 ಇರುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಅದು ಯೂಸ್ ಆಗುತ್ತೆ ಒಳ್ಳೆ ರೀತಿಲಿ. ಆ್ಯಂಡ್ ಇನ್ನೊಂದು, ನಾನು ಶೆಲ್ಫ್ ಇದೆಯಲ್ಲ ತುಂಬ ಗಲೀಜಾಗಿ ಕಾಣಿಸ್ತಾ ಇತ್ತು, ಸೊ ಅದಕ್ಕೋಸ್ಕರ ಇದನ್ನು ಸ್ಟಿಕ್ಕರ್ನ ತೊಗೊಂಡೆ. ತುಂಬ ಚೆನ್ನಾಗಿದೆ ಇದು, ಒಳ್ಳೆ ಅಫಿಷಿಯಲ್ ಆಗಿರೋ ಸೆಲ್ಫ್ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ. ಆ್ಯಂಡ್ ಇದು ಒಂದು ಮ್ಯಾಟ್ ತೊಗೊಂಡೆ, ಸಿಲಿಕಾನ್ ಮ್ಯಾಟ್. ಇದರಲ್ಲಿ ನಾವು ಚಪಾತಿ ಒತ್ತಕ್ಕಾಗಿರ್ಬೋದು, ತರಕಾರಿ ಕಟ್ ಮಾಡ್ಬೋದು, ಮತ್ತು ಏನಾದರೂ ಕೇಕ್ ಏನಾದರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ, ಸೊ ಅದು ಇವತ್ತು ಬಂದಿತ್ತು. ಸೊ ಅದನ್ನು ನಾನು ಅನ್ಬಾಕ್ಸಿಂಗ್ ಕೂಡ ಮಾಡಿಬಿಟ್ಟು ಆ್ಯಂಡ್ ನೋಡೋಣ ಹೇಗೆ ಕಾಣಿಸುತ್ತೆ. ಹೋಮ್ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಡ, ಫಸ್ಟ್ ಕಿಚನ್ ಡೆಕೋರೇಷನ್ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡು ಕಿಚನ್ಗೆ ಸ್ವಲ್ಪ ಅದೆಲ್ಲ ಸ್ವಲ್ಪ ಗಲೀಜಾಗಿ ಕಾಣಿಸ್ತಾ ಇತ್ತು. ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಸಿಲಿಕಾನ್ ಪೇಪರ್ನ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಟ್ರಯಲ್, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಕೂಡ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಸ್ಟಿಕ್ಕರ್ ಅಂದರೆ ಓಪನ್ ಮಾಡಿ ನೀವು ಸ್ಟಿಕ್ಕರ್ ಅಂಟಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮ್ಯಾಟ್ ಕೂಡ ಯೂಸ್ ಆಗುತ್ತೆ, ಚಪಾತಿ ತರಕಾರಿ ಕಟ್ ಮಾಡ್ಕೊಳಕ್ಕಾಗಿರ್ಬೋದು. ಆ್ಯಂಡ್ ನಾವು ಇರೋದ್ರಲ್ಲೇ ಖುಷಿ ಪಟ್ಕೊಂಡು ನಮಗೇನು ಬೇಕೋ ಹಂಗೆ ನಾವು ಇರೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ಏನಾದರೂ ಬೇಕಾದ್ರೆ ಸಣ್ಣ ಪುಟ್ಟ ಐಟಮ್ನೆಲ್ಲ ಇಟ್ಕೊಬೋದು ಅಂತ. ಆ್ಯಂಡ್ ಇದು ಏನಿದು ಎಣ್ಣೆ ಬಾಟಲ್, ಇದು ಆಯಿಲ್ ಹಾಕೊಳ್ಳೋವಂಥದ್ದು. ಒಂದು 500 ಲೀಟರ್ದು, ಒಂದು 1 ಲೀಟರ್ದು. ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ, ತುಂಬ ಬಾಳಿಕೆ ಬರುತ್ತೆ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು. ಆ್ಯಂಡ್ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ನಿಮಗೆ ಹೋಮ್ ಡೆಕೋರೇಷನ್ ಮಾಡಿದ್ದೀನಿ ಅಂತ. ಇನ್ನೂ ಕೂಡ ಸ್ವಲ್ಪ ಐಟಮ್ನ ಆರ್ಡರ್ ಮಾಡಿದ್ದೀನಿ. ಅದು ಬಂದಿದ ತಕ್ಷಣ ನಿಮಗೆ ಹೋಮ್ ಡೆಕೋರೇಷನ್ ಮಾಡಿ ನಿಮಗೊಂದು ವಿಡಿಯೋ, ಫುಲ್ ಕಿಚನ್ದು ವಿಡಿಯೋ ತೋರಿಸ್ತೀನಿ. ಆ್ಯಂಡ್ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರೆಲ್ಲ ಕೂಡ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.